Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಬಗ್ಗೆ ಕೇಂದ್ರ ಪ್ರಕ್ರಿಯೆಯನ್ನ ಕೊಟ್ಟಿಲ್ಲ ಅಥವಾ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ, ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹಿಂದೆ ಆರೋಪಿಸಿದ್ದಾರೆ. ಈ ಮಧ್ಯೆ ವಿದೇಶಾಂಗ ಸಚಿವಾಲಯ ವಿದೇಶದಲ್ಲಿರುವಂತಹ ಪ್ರಜ್ವಲ್ಗೆ ಈಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ನಿನ್ನೆಯಷ್ಟೇ ಶರಣಾಗತಿಗೆ ಪತ್ರ ಬರೆದಿದ್ದಂತ ದೇವೇಗೌಡರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಿದೇಶಕ್ಕೆ ಕಳಿಸಿದ್ಯಾರು ಅನ್ನೋ ಚರ್ಚೆಯು ಜೋರಾಗಿ ನಡೀತಾ ಇದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇವ್ರಿಗೆ ಗೊತ್ತಿಲ್ಲದೆ ಹೊರಟೋದ್ರ ಅವರು ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ. ಪ್ರಜ್ವಲ್ ರೇವಣ್ಣಗೆ ಕ್ಷಣ ಕ್ಷಣಕ್ಕೂ ಸಂಕಷ್ಟ ದುಪ್ಪಟ್ಟಾಗ್ತಿದೆ. Come, 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 my love, please don't say no, baby. Come, 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 my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗಿದೆ. ಬಂಧನವಾಗುವ ಲಕ್ಷಣ ಸನ್ನಿಹಿತವಾಗ್ತಿದೆ. ಎಸ್, ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪ್ರಜ್ವಲ್ ವಿದೇಶದಲ್ಲೇ ತಲೆಮರೆಸಿಕೊಂಡಿದ್ದಾರೆ. ವಾಪಸ್ ಭಾರತಕ್ಕೆ ಕರೆತರಲು ಎಸ್ಐಟಿ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕೂಡ ಕೇಂದ್ರಕ್ಕೆ ಎರಡೆರಡು ಪತ್ರ ಬರೆದಿದ್ದಾರೆ. ಈ ಮಧ್ಯೆ ಪ್ರಜ್ವಲ್ಗೆ ವಿದೇಶಾಂಗ ಇಲಾಖೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಅಷ್ಟಕ್ಕೂ ಶೋಕಾಸ್ ನೋಟಿಸ್ನಿಂದ ಆಗೋದೇನೋ ತೋರಿಸ್ತೀವಿ. ಅದಕ್ಕೂ ಮೊದಲು ಇವತ್ತಿನ ವಾಕ್ ಸಮರ ತೋರಿಸ್ತೀವಿ ನೋಡಿ. ಎರಡೂ ಪತ್ರಗಳಿಗೂ ಪಿಎಂ ಉತ್ತರ ಕೊಟ್ಟಿಲ್ಲ, ಸಿದ್ದರಾಮಯ್ಯ ಕಿಡಿ. ಪ್ರಜ್ವಲ್ ಕರೆತರಲು ಎಸ್ಐಟಿ ಇನ್ನಿಲ್ಲದ ಕಸರತ್ತು ಮಾಡ್ತಾಗಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಒಂದಲ್ಲ ಎರಡು ಬಾರಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಇಂದು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಉತ್ತರ ಬರುತ್ತೋ ಇಲ್ವೋ ಕಾದು ನೋಡೋಣ ಎಂದಿದ್ದಾರೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಬರೆದಿದ್ದೀನಿ. ಮೊದಲನೇ ಪತ್ರ ಉತ್ತರ ಇಲ್ಲ, ಎರಡನೇ ಪತ್ರಕಾರ ಉತ್ತರ ಕೊಡಬೇಕಲ್ಲ. ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರ ಇಲ್ವೋ ಅಂತ ನೋಡೋಣ. ಶರಣಾಗುವಂತೆ ಪ್ರಜ್ವಲ್ಗೆ ಎಚ್.ಡಿ. ದೇವೇಗೌಡರ ಪತ್ರ. ಮನೆಯವರಿಗೆ ಹೇಳದೆ ಹೋದ್ನಾ ಎಂದ ಸಿದ್ದರಾಮಯ್ಯ. ಪ್ರಜ್ವಲ್ ನಾಪತ್ತೆಯಾಗಿ 28 ದಿನಗಳೇ ಕಳೆದು ಹೋಗಿವೆ. ಆದರೆ ಸಂಸದನ ಸುಳಿವು ಮಾತ್ರ ಇನ್ನೂ ನಿಗೂಢ. ಈ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನಿನ್ನೆ ಪತ್ರ ಬರೆದಿದ್ರು. ಎಲ್ಲಿದ್ರೋ ಬಂದು ಪೊಲೀಸರಿಗೆ ಶರಣಾಗುವಂತೆ ತಾಕೀತು. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಮಾಡಿದ್ರು. ಆದ್ರೀಗ ಇದೇ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ. ಮನೆಯವರಿಗೆ ಹೇಳದೆ ಹೋದ್ನಾ ಅಂತ ಪ್ರಶ್ನಿಸಿದ್ದಾರೆ. ಇವ್ರಿಗೆ ಗೊತ್ತಿಲ್ಲದೆ ಹೊರಟೋದ್ರ ಅವರು ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ. ಹೇಳಪ್ಪ ನೀನೇ ಹೇಳು. ಸಿಎಂ ಸಿದ್ದರಾಮಯ್ಯ ಮಾತ್ರವಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಹಾಗೂ ಸಚಿವ ಚೆಲುವರಾಯಸ್ವಾಮಿ ಕೂಡ ವ್ಯಂಗ್ಯವಾಡಿದ್ದಾರೆ. I am sorry, it is your family matter, I don't want to into it. I am sorry, it is your family matter, I don't want to into it. ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು. ಕಾನೂನು ಕ್ರಮ ಮುಂದುವರಿ. ಅವ್ರು ಕರೆಸ್ತಾರೋ ಬಿಡ್ತಾರೋ ಇಲ್ಲಿವರೆಗೆ ಆ ವಿಚಾರ ಮಾತಾಡಿಲ್ಲ. ಈಗ ನಿನ್ನೆ ನಾನು ನೋಡಿದೆ ಅದ್ರ ಬಗ್ಗೆ. ಈಗಲೂ ಅವರು ಅದನ್ನ ಬಗ್ಗೆ ಭಾಳಷ್ಟು ಡಿಪೆಂಡ್ ಮಾಡ್ಕೊತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಕುಮಾರಸ್ವಾಮಿ ಅವರಿಗೆ. ಸೊ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ಇದನ್ನು ಅವರು ಅಪ್ರಿಷಿಯೇಟ್ ಮಾಡೋದು, ಇದನ್ನು ಬೆಂಬಲಿಸ್ತಕ್ಕಂಥದ್ದು ಜನಕ್ಕೂ ಒಳ್ಳೇದು ಮಾಡಲಿ.
ಇನ್ನು SIT ತನಿಖೆ, ದೇವೇಗೌಡರ ಪತ್ರದ ಚರ್ಚೆ ಒಂದ್ ಕಡೆಯಾದ್ರೆ ಪ್ರಜ್ವಲ್ನ ವಿದೇಶಕ್ಕೆ ಕಳಿಸಿದ್ಯಾರು ಅನ್ನೋ ಚರ್ಚೆಯೋ ಜೋರಾಗಿದೆ. ಸಿದ್ದರಾಮಯ್ಯ ಅವರೇ ವಿದೇಶಕ್ಕೆ ಕಳಿಸಿದ್ದು ಅಂತ ಅಶೋಕ್ ಆರೋಪಿಸಿದ್ರೆ, ಪ್ರಿಯಾಂಕ್ ಖರ್ಗೆ ಮೈತ್ರಿ ನಾಯಕರ ಕಡೆಗೆ ಬೊಟ್ಟು ಮಾಡಿದ್ದಾರೆ. ನೋಡಿ, ಇದು BJP ಅವರು JDS ಅವರು ಸೇರಿಸಿ ಇದು ಸಂಚನ್ ಮಾಡಿರೋದು. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಒಂದು FIR ಆಗ್ತಾ ಇದ್ದಂಗೆ ಒಂದಿನ ಮುಂಚೆನೇ ಇವ್ರು ಕಳಿಸಿರೋದು. ಅವ್ರು ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋ ಕತ್ತೆ ಕಾಯ್ತಾ ಇದ್ರ, ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋವರೆಗೂ ಕತ್ತೆ ಕಾಯ್ತಾ ಇದ್ರ, ಓಡೋಗಕ್ಕೆ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ ನೇರ ಅಪಾದನೆ. ನೀವೇನ್ ಕತ್ತೆ ಕಾಯ್ತಿದ್ರ? ಪ್ರಿಯಾಂಕ ಪ್ರಹ್ಲಾದ್ ವಾಕ್ ಸಮರ. ಪ್ರಜ್ವಲ್ ರೇವಣ್ಣ ಹೋಗಿದ್ದು 27-28ನೇ ತಾರೀಕು. 8 ದಿವಸ ಏನು ಕತ್ತೆ ಕಾಯ್ತಿದ್ರಿ ನೀವು? ಉತ್ತರ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು? ಇವ್ರೇನು ಮಾಡಿದ್ದಾರೆ ಜೋಶಿ ಅವರು? ಆ್ಯಸ್ ಎ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಏನು ಮಾಡಿದ್ದಾರೆ? ಎಲ್ಲನೂ ಕರ್ನಾಟಕ SIT ಮೇಲೆ ಹಾಕಿದ್ರೆ ನೀವೇನು ಕತೆ ಕಾಯ್ತಾ ಇದ್ರ? ಮತ್ತೆ ನೀವೇ ನಿಮ್ಮದು ಜವಾಬ್ದಾರಿನೇ ಇಲ್ವಾ? ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿ ವಿಚಾರವಾಗಿ ವಿದೇಶಾಂಗ ಇಲಾಖೆ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಯಾವ ಕೆಲಸದ ಮೇಲೆ ವಿದೇಶಕ್ಕೆ ಹೋಗಿದ್ದೀರಿ? ವಿದೇಶದಿಂದ ವಾಪಸ್ ಬರೋದು ಯಾವಾಗ? ರಾಜತಾಂತ್ರಿಕ ಪಾಸ್ಪೋರ್ಟ್ ಯಾಕೆ ರದ್ದು ಮಾಡಬಾರ್ದು ಎಂಬುದಕ್ಕೆ ಸಮಜಾಯಿಷಿ ಕೊಡಿ ಅಂತ 10 ದಿನಗಳ ಕಾಲಾವಕಾಶ ನೀಡಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿದೇಶಾಂಗ ಸಚಿವ ಜೈಶಂಕರ್, ಪ್ರಜ್ವಲ್ ಪಾಸ್ಪೋರ್ಟ್ ವಶಪಡಿಸಿಕೊಳ್ತೀವಿ ಎಂದಿದ್ದಾರೆ. We got that request on 21st of May. We immediately acted on it. On 23rd of May, he was given, we have to follow a certain procedure and the procedure is initiated. ವಿದೇಶಾಂಗ ಸಚಿವಾಲಯ ಪಾಸ್ಪೋರ್ಟ್ ರದ್ದು ಮಾಡುವ ಪ್ರಕ್ರಿಯೆ ಶುರು ಮಾಡಿದೆ. ಈತ ಪ್ರಜ್ವಲ್ ವಿಚಾರಕ್ಕೆ ವಾಕ್ಸಮರ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಿದೆ. ಈ ನಡುವೆ ವಿದೇಶದಲ್ಲಿರೋ ಪ್ರಜ್ವಲ್ ವಾಪಸ್ ಬರೋದು ಯಾವಾಗ ಅನ್ನೋದು ಇನ್ನೂ ನಿಗೂಢ. ಬ್ಯೂರೋ ರಿಪೋರ್ಟ್, TV9. ಇನ್ನು ಪ್ರಜ್ವಲ್ ವಿರುದ್ಧ 3 ರೇಪ್ ಕೇಸ್ಗಳು ಈಗ ಆಲ್ರೆಡಿ ದಾಖಲಾಗಿದೆ. ಈ ಕೇಸ್ಗಳ ಸಂಖ್ಯೆ ಮತ್ತಷ್ಟು ದುಪ್ಪಟ್ಟಾಗುತ್ತಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಅದಕ್ಕೆ ಕಾರಣ ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 30 ಮಂದಿ ಕರೆ ಮಾಡಿದ್ದಾರೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ ಅಂತ ಇವರೊಂದು ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ರಲ್ಲ ಆ ಸಹಾಯವಾಣಿಗೆ. ಇದರ ಜೊತೆಗೆ ಕೇಸ್ ಭವಾನಿ ರೇವಣ್ಣ ಅವರ ಕಾರು ಡ್ರೈವರ್ವರೆಗೂ ಈಗ ಹೋಗಿ ನಿಂತಿದೆ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಪ್ರಜ್ವಲ್ ವಿರುದ್ಧ SIT ಸಹಾಯವಾಣಿಗೆ 30 ಸಂತ್ರಸ್ತೆಯರಿಂದ ಕರೆ. ದೌರ್ಜನ್ಯದ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ, ದೂರು ನೀಡಲು ಹಿಂದೇಟು. ವಿದೇಶದಲ್ಲಿರುವ ಅತ್ಯಾಚಾರಿ ಆರೋಪಿ ಸಂಸದನಿಗೆ ಮತ್ತಷ್ಟು ಸಂಕಷ್ಟ. ಅಗೆದಷ್ಟು ಆಳಕ್ಕೆ ಬಗೆದಷ್ಟು ಬಯಲಾಗುತ್ತಲೇ ಇದೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ. ಇದೀಗ ತನಿಖೆ ನಡೆಸುತ್ತಿರುವ SIT ಅಧಿಕಾರಿಗಳು ಮತ್ತೊಂದು ಸ್ಫೋಟಕ ಮಾಹಿತಿಯನ್ನ ಹೊರಗೆಡವಿದ್ದಾರೆ. ಅದೇನಂದ್ರೆ, ದೂರು ನೀಡಲು ತೆರೆಯಲಾಗಿದ್ದ SIT ಸಹಾಯವಾಣಿಗೆ ಇದುವರೆಗೆ ಬರೋಬ್ಬರಿ 30 ಸಂತ್ರಸ್ತೆಯರು ಕರೆ ಮಾಡಿದ್ದಾರೆ. ಎಲ್ಲಾ 30 ಸಂತ್ರಸ್ತೆಯರು ದೌರ್ಜನ್ಯ ಮಾಡಿರುವ ಸಂಬಂಧ ಮಾಹಿತಿ ನೀಡಿದ್ದಾರೆ. ಆದರೆ ಅದೇ ದೌರ್ಜನ್ಯ ಆರೋಪ ಸಂಬಂಧ ಸಂತ್ರಸ್ತೆಯರು ಇದುವರೆಗೂ SITಗೆ ದೂರು ನೀಡಿಲ್ಲ. ಹೀಗಾಗಿ SIT ಅಧಿಕಾರಿಗಳು ಹೆಲ್ಪ್ ಲೈನ್ಗೆ ಮಾಹಿತಿ ನೀಡುವಂತೆ ಮತ್ತೆ ಸಂತ್ರಸ್ತೆಯರಿಗೆ ಮನವಿ ಮಾಡಿದ್ದಾರೆ. ದೂರವಾಣಿ ಸಂಖ್ಯೆ 6360938947ಗೆ ಸಂಪರ್ಕಿಸಿ ದೂರು ನೀಡಲು ಮನವಿ ಮಾಡಿದ್ದಾರೆ. ಅಲ್ಲದೆ ದೂರು ನೀಡಿದರೆ ಹೇಳಿದ ಸ್ಥಳಕ್ಕೆ ಬಂದು ಮಾಹಿತಿ ಸಂಗ್ರಹಿಸುತ್ತೇವೆ, ಜೊತೆಗೆ ಗುರುತು ಮಾಹಿತಿ ಗೌಪ್ಯತೆ ಕಾಪಾಡೋದಾಗಿ SIT ಸಂತ್ರಸ್ತೆಯರಿಗೆ ಭರವಸೆ ನೀಡಿದೆ. ಅಲ್ಲದೆ ನೇರವಾಗಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದೆಂದು ಕೂಡ ತಿಳಿಸಿದೆ. ಹೀಗಾಗಿ ಈಗಾಗಲೇ 3 ಕೇಸ್ ಎದುರಿಸುತ್ತಿರುವ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಮಹಿಳೆ ಕಿಡ್ನಾಪ್ ಕೇಸ್, ಭವಾನಿ ಕಾರು ಚಾಲಕನಿಗೆ ನೋಟಿಸ್.
ಮಹಿಳೆ ಕಿಡ್ನಾಪ್ ಪ್ರಕರಣದ ತನಿಖೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಭವಾನಿ ರೇವಣ್ಣ ಕಾರು ಚಾಲಕ ಅಜಿತ್ ಎಂಬಾತನಿಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಆದ್ರೆ ಅಜಿತ್ ನಾಪತ್ತೆ ಆಗಿದ್ದಾನೆ. ವಿಷಯ ಏನಪ್ಪಾ ಅಂದ್ರೆ, ಇತ್ತೀಚೆಗಷ್ಟೇ ಕಿಡ್ನಾಪ್ ಆಗಿದ್ದಾಳೆ ಅನ್ನೋ ಮಹಿಳೆಯ ಹೇಳಿಕೆ ವಿಡಿಯೋ ವೈರಲ್ ಆಗಿತ್ತು. ಎಸ್ಐಟಿ ಅಧಿಕಾರಿಗಳು ಆಕೆಯನ್ನ ವಶಪಡಿಸಿಕೊಳ್ಳುವ ಮುಂಚಿನ ವಿಡಿಯೋ ಅದು ಅನ್ನೋದು ಗೊತ್ತಾಗಿತ್ತು. ಅಷ್ಟೇ ಅಲ್ಲ, ಭವಾನಿ ರೇವಣ್ಣರ ಕಾರು ಚಾಲಕ ಅಜಿತ್ನೇ ಮಹಿಳೆಯ ವಿಡಿಯೋ ಮಾಡಿದ್ದು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಆತ ಪತ್ತೆ ಆದ್ರೆ ಮತ್ತಷ್ಟು ಸಂಗತಿಗಳು ಹೊರಬೀಳಲಿವೆ. ಹಾಸನದಿಂದ ಮಂಜು ಜೊತೆ ಕಿರಣ್, TV9 ಬೆಂಗಳೂರು. ಇನ್ನು ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ಹಲವು ಕಡೆ ಬಹಳ ಮಳೆ ಆಗಿರುವಂತಹ ಕಾರಣಕ್ಕಾಗಿ ಕೆಲ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ದೇಶದ ಹಲವು ಭಾಗಗಳಲ್ಲಿ ನಡೀತಾ ಇರುವಂತಹ ಹವಾಮಾನ ವೈಪರೀತ್ಯ ಬಹಳಷ್ಟು ಆತಂಕವನ್ನ ಉಂಟು ಮಾಡಿದೆ. ಯಾಕೆ ಅಂತ ಅಂದ್ರೆ, ಒಂದ್ ಕಡೆ ಭಾರಿ ಮಳೆ ಅಂತ ನಮ್ಮ ಕರ್ನಾಟಕದಲ್ಲಿ, ಪಕ್ಕದ ಕೇರಳದಲ್ಲಿ ಇಲ್ಲೆಲ್ಲ, ಮತ್ತೊಂದ್ ಕಡೆ ರಣ ಸುಡಿಯೋ ಬಿಸಿಲು, ಅಂದ್ರೆ 50 ಡಿಗ್ರಿ ಸೆಲ್ಸಿಯಸ್ನಷ್ಟು ಕೆಲ ಕಡೆ ಬಿಸಿಲು ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದ್ ಕಡೆ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಚಂಡಮಾರುತದ ಭೀತಿ. ಹಾಗಾದ್ರೆ ಏನಿದು ಪ್ರಕೃತಿಯ ಮುನಿಸು? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕೇರಳದಲ್ಲಿ ಭಾರೀ ಮಳೆ, ರಾಜಸ್ಥಾನದಲ್ಲಿ ಸುಡೋ ಬಿಸಿಲು, ಪಶ್ಚಿಮ ಬಂಗಾಳದಲ್ಲಿ ಚಂಡಮಾರುತದ ಭೀತಿ. ನೋಡಿ, ದೇಶದ 3 ಕಡೆ 3 ರೀತಿ ಹವಾಮಾನ. ಕೇರಳದಲ್ಲಿ ಸುರಿದ ಮಳೆ ಜನರನ್ನ ಕಂಗೆಡಿಸ್ಬಿಟ್ಟಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಜಸ್ಥಾನದಲ್ಲಿ 50 ಡಿಗ್ರಿ ಸೆಲ್ಸಿಯಸ್ಗೆ ಏರಿರುವಂತಹ ತಾಪಮಾನ 4ರನ್ನ ಬಲಿ ಪಡೆದಿದೆ. ಇಲ್ಲಿ ನೋಡಿ, ಯೋಧನೋರ್ವ ಮರಳಿನಲ್ಲಿ ಹಪ್ಪಳ ಹಾಕಿದ್ರೆ ಅದು ಸುಟ್ಟು ಹೊರಬರ್ತಾ ಇದೆ. ಇನ್ನು 3ನೇ ದೃಶ್ಯದಲ್ಲಿ ಪಶ್ಚಿಮ ಬಂಗಾಳದ ಕರಾವಳಿ ತೀರಕ್ಕೆ ಭಾನುವಾರ ಚಂಡಮಾರುತ ಅಪ್ಪಳಿಸಲಿದ್ದು, ಈಗಾಗಲೇ ಮಳೆ ಗಾಳಿ ಶುರುವಾಗಿ ಭೀತಿ ಸೃಷ್ಟಿಯಾಗಿದೆ. ಈ ಚಂಡಮಾರುತಕ್ಕೆ ರಮೆಲ್ ಅಂದ್ರೆ ಮರಳು ಅಂತ ಹೆಸರಿಡಲಾಗಿದೆ. ದೇಶದ ಹಲವೆಡೆ ಹಲವು ರೀತಿಯ ಹವಾಮಾನ ವೈಪರೀತ್ಯ ಅಲ್ಲಿನ ಜನರನ್ನ ಕಂಗೆಡಿಸಿದೆ. ಅಂತೆಯೇ ಕರ್ನಾಟಕದಲ್ಲೂ ಮುಂಗಾರು ಪೂರ್ವ ಮಳೆಗೆ ರಾಜ್ಯದ ಹಲವೆಡೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನಮ್ ತುಂಬಾ ನಷ್ಟವಾಗದ, 1 ಎಕರೆ ಪೂರ್ತಿ ಹೊಂಟಾಗದ ಕೊಚ್ಕೊಂಡು ನೋಡಿದ್ರೆ ದುಃಖವಾಯ್ತದ. ನಾವು ಕೂಲಿ ಮಾಡೋಂತ ಜನ ರೈತರು ನಾವು. ಭಯಂಕರ ಬಿರುಗಾಳಿಗೆ ತರಗಲೆಗಳಂತೆ ಹಾರಿ ಹೋದ ಶೀಟ್ಗಳು. ಇಂಥ ಗಾಳಿ ನೋಡಿರ್ಲಿಲ್ಲ, ಇಂಥ ದೃಶ್ಯ ಕಂಡಿರ್ಲಿಲ್ಲ. ಒಮ್ಮೆಲೆ ಬಂದ ಬಿರುಗಾಳಿ ಕ್ಷಣ ಮಾತ್ರದಲ್ಲೇ ಮನೆಗಳ ಶೀಟ್ಗಳನ್ನ ಆಕಾಶದಲ್ಲೇ ತೇಲಾಡಿಸಿತ್ತು. ಇಂಥ ಬಿರುಗಾಳಿಗೆ ಬಾಗಲಕೋಟೆ ತಾಲೂಕಿನ ಕೆರಕಲಮಟ್ಟಿ, ತುಳಸಗೇರಿ, ಹಿರೇಶಲ್ಲೇಕೇರಿ ಗ್ರಾಮದ ಜನ ತತ್ತರಿಸಿದ್ದಾರೆ. ನಿನ್ನೆ ಸಂಜೆ ಮಳೆ ಸ್ವಲ್ಪ ಬಂದ್ರೆ ಬಿರುಗಾಳಿ ಆರ್ಭಟ ಮಾತ್ರ ಹೆಚ್ಚಾಗಿತ್ತು. ಕೆರಕಲಮಟ್ಟಿ ಗ್ರಾಮದಲ್ಲಿ 6 ತಗಡಿನ ಶೆಡ್ ಮನೆಗಳ ಶೀಟ್ಗಳು ಧ್ವಂಸವಾಗಿದ್ದು, ತುಂಬು ಗರ್ಭಿಣಿ ಸೇರಿದ ಹಾಗೆ ಇಡೀ ಕುಟುಂಬ ರಾತ್ರಿ ಇಡೀ ಭಯದಲ್ಲೇ ಕಾಲ ಕಳೆದಿದೆ. ಮಳಿ ಗಾಳಿ ಬಿಡ್ತಿ, ತಗಡ ಎಲ್ಲ ಆರೋಗ್ಯಾರ ನಾ ಮ್ಯಾಲ ಬಿದ್ದಿತ್ತ ಭಯ ಆಗಿತ್ರಿ. ನಮ್ ತಂಗಿಯರ ಅದು ಎಲ್ಲಾರು ಹೊಳಾತಿದ್ರಿ, ನಾ ಸಾಯ್ತಿ ಚೀರಾಡ್ತೀವಿ ಅಂತ. ನೀರೆಲ್ಲ ಒಳಗೋದು ಹೋಗಿತ್ರಿ. ಬ್ಯಾತಕ ನಿದ್ದಿಲ್ರಿ, ಒಂದಿಟ್ಟು ಭಯ ಆಗುದು. ಮತ್ ವಾಪಸ್ ಎಲ್ಲಿ ಗಾಳಿ ಬಿಟ್ಟಿತ್ತು, ಮಳಿ ಆಗಿತ್ತಂತಂದು ಅಲ್ಲೇ ಒಳಗ ಕುಂತಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೆರೂರ ಗ್ರಾಮದಲ್ಲೂ ಕೂಡ ಗಾಳಿ ಆರ್ಭಟಕ್ಕೆ ಲಕ್ಷ್ಮೀ ಮಾದರ್ ಅನ್ನೋರ ಮನೆಯೇ ಛಿದ್ರವಾಗಿದೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಬಾಡಿಗೆ ಗ್ರಾಮದಲ್ಲಿ ಪುಟ್ಟ ತಾಯಮ್ಮ ಅನ್ನೋರ ಶುಂಠಿ ಬೆಳೆ ನಾಶವಾಗಿದ್ದು, ಪರಿಹಾರ ಕೊಡಿ ಅಂತ ಮಹಿಳೆ ಕೈ ಮುಗಿದು ಬೇಡ್ಕೊಳ್ತಿದ್ದಾರೆ. ನಮ್ ತುಂಬಾ ನಷ್ಟವಾಗದ, 1 ಎಕರೆ ಪೂರ್ತಿ ಹೊಂಟಾಗದ ಕೊಚ್ಕೊಂಡು ನೋಡಿದ್ರೆ ದುಃಖವಾಯ್ತದ. ಆದಷ್ಟು ನೀವು ಬಂದು ನೋಡಿ ಏನ್ ಬೇಕು ಅದನ್ನ ತೀರ್ಮಾನ ಮಾಡಿ ಕೊಡಂತ ಸಹಾಯ ಮಾಡಿ. ಕೊಡಗು ಜಿಲ್ಲೆಯ ಸಂಪಾಜೆ,
ಚೆಂಬು ಗ್ರಾಮ ವ್ಯಾಪ್ತಿಯಲ್ಲಿ ಭಾರೀ ಮಳೆ ಆಗಿದ್ರಿಂದಾಗಿ ಪಯಸ್ವಿನಿ ನದಿ ಉಕ್ಕಿ ಹರಿದಿದೆ. ಇದರಿಂದ ಮಡಿಕೇರಿ ತಾಲೂಕಿನ ಉಂಬಳೆ, ಅತ್ಯಾಡಿ ಗ್ರಾಮಗಳ ನಡುವಿನ ಸಂಪರ್ಕವೇ ಕಡಿತ ಆಗಿತ್ತು. 8 ಕುಟುಂಬಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿವೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.